ಯೋಗಿ ಪ್ರೇಮ್ ನಿರ್ದೇಶನದ ಬಹುನಿರೀಕ್ಷೆಯ ದಿ ವಿಲನ್ ಚಿತ್ರತಂಡದಿಂದ ಮತ್ತೊಂದು ಸುದ್ದಿ ಹೊರಬಿದ್ದಿದೆ. ಕನ್ನಡ ಕಿರುತೆರೆಯ ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋ ಜನಪ್ರಿಯವಾಗಿದ್ದೇ ತಡ. ಕಾಮಿಡಿ ಮಾಡಿ ನಕ್ಕು ನಗಿಸುವ ಕಿಲಾಡಿಗಳಿಗೆಲ್ಲ ಸಿನಿಮಾದಲ್ಲಿ ನಟಿಸುವ ಅವಕಾಶ ಒದಗಿ ಬರುತ್ತಿದೆ. ವಿಭಿನ್ನ ಪಾತ್ರಗಳಲ್ಲಿ ನಟಿಸಿ ನಕ್ಕು ನಗಿಸಿ ಎಲ್ಲರ ಮನೆ ಗೆದ್ದಿದ್ದ ಶಿವರಾಜ್ ಕೆ.ಆರ್.ಪೇಟ್ ಇದೀಗ ದಿ ವಿಲನ್ ಚಿತ್ರದ ಹಾಸ್ಯ ಪಾತ್ರದಲ್ಲಿ ನಟಿಸಲಿದ್ದಾರೆ ಎನ್ನುವ ಸುದ್ದಿ ಪ್ರೇಮ್ ಪ್ರೊಡಕ್ಷನ್ ಹೌಸ್ ನಿಂದ ಹೊರಬಿದ್ದಿದೆ. ಅಂತೂ ರಕ್ಷಿತಾ ಪ್ರೇಮ್ ಜಡ್ಜ್ ಆಗಿರುವ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದಲ್ಲಿ ಸ್ವತಃ ರಕ್ಷಿತಾರವರೇ ಶಿವರಾಜ್ ಕೆ.ಆರ್.ಪೇಟ್ ನಟನೆಯ ಬಗ್ಗೆ ಪ್ರೇಮ್ ಅವರಿಗೆ ಹೇಳಿ ಅವಕಾಶ ಕೊಡಿಸಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ. ಕೊನೆಗೂ ಒಬ್ಬ ಪ್ರತಿಭಾವಂತ ಕಲಾವಿದನಿಗೆ ದಿ ವಿಲನ್ ಮೂಲಕ ಅದೃಷ್ಟದ ಬಾಗಿಲು ತೆರೆದಿದ್ದು, ಕಾಮಿಡಿ ಅಭಿಮಾನಿಗಳು ಶಿವರಾಜ್ ಅವರನ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡಲು ಕಾತುರರಾಗಿದ್ದಾರೆ.